ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ನಿಮಗೆ ತಮ್ನೇಲ್ ನೋಡ್ದಂಗೆ ಡೇ ಇನ್ ಮೈ ಲೈಫ್. ಇವತ್ತಿನ ನನ್ನ ಒಂದು ದಿನದಲ್ಲಿ ಏನೇನು ಮಾಡ್ತೀನಿ, ಯಾವ್ಯಾವ ಥರ ಇರ್ತೀನಿ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಇವತ್ತಿನ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಇವತ್ತು ಬೆಳಗ್ಗೆನೇ ಎದ್ದನ್ನ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಮುಗಿಸ್ಕೊಳ್ಳಿಲ್ಲ. ಫಸ್ಟು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟೆ. ಫಸ್ಟು ಯಾಕೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು, ಕಾಲೆಲ್ಲ ನೋವ್ತಾಯಿತ್ತು ನೈಟಿಂದನೂ ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂದರೆ ಹಿಂದಿನ ದಿನ ನನ್ನ ಮಗ ಒಂಚೂರು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಅಂದರೆ ಅವನಿಗೂ ಅಷ್ಟೇ ಕಾಲು ತುಂಬ ನೋವ್ತಾಯಿತ್ತು. ಅದೇನಾಯಿತೋ ಗೊತ್ತಿಲ್ಲ, ಸಡನ್ನಾಗಿ ಎಲ್ಲರಿಗೂ ಕಾಲು ನೋವಿತ್ತು. ಬಟ್ ನನಗೇನು ಅಂಥೋ ಕಾಲು ನೋವು ಇರಲಿಲ್ಲ, ಸ್ವಲ್ಪ ಪೇಯ್ನ್ ಇತ್ತು ಅಂತ ಅಷ್ಟೇ. ಇನ್ನು ಕೆಲಸ ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಮಲ್ಕೊಂಡಿದ್ದೀನಿ, ಅವನಿಗೆ ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿತ್ತು. ಇನ್ನು ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. 2 o'clockವರೆಗೂ ಕಾಲು ಅಮ್ಕಿ ಕೂತ್ಕೊಂಡೇ ಇದ್ದಿದ್ದಾಯಿತು. ಆನಂತರ 2 o'clock ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದೋಳಕ್ಕೆ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಯಾಕಂದರೆ ಗೊತ್ತಲ್ಲ, ನಿದ್ದೆ ಇಲ್ಲ ಅಂದರೆ ಮಾತ್ರ ಆವತ್ತಿನ ದಿನ ಏನೋ ಅಂತ ಕಳ್ಕೊಂಡಂಗೆ ಆಗೋಗ್ಬಿಡುತ್ತೆ. ಈಗ ಫಸ್ಟ್ ಹೋಗ್ಬಿಟ್ಟು ಬಿಸಿ ನೀರು ಇಕ್ಕೊಂಬಿಡೋಣ ಅಂತ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅದಾದಮೇಲೆ ಇನ್ನು ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಎಷ್ಟೇ ಬಾಡಿ ಪೇಯ್ನ್ ಇರಲಿ, ಏನೇ ಆಗಲಿ, ಮನೆ ಕೆಲಸ ಮಾಡ್ದಿರ ಅಂತೂ ಇರೋದಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬಂದು ಬಿಸಿಯಾಗಿ ಒಂದು ಕಪ್ ಕಾಫಿ ಕುಡಿಯೋಣ ಅಂತ. ನಿಮ್ಗೆ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಜೀರಿಗೆ ನೀರು ಕುಡಿಯೋಣ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ದಿನವೂ ಒಂದೇ ಥರ ಇರೋದಕ್ಕಾಗಲ್ವಲ್ಲ. ಸ್ವಲ್ಪ ಟಯರ್ಡ್ನೆಸ್ಸು ಮತ್ತು ಅಯ್ಯೋ ಅನ್ನೋ ಟೈಮಲ್ಲಿ ಒಂದು ಲೋಟ ಕಾಫಿ ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗಿದ್ದಂಗೆ ಇರುತ್ತೆ. ಓಕೆ, ಇವತ್ತು ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು 3 ರಿಂದ 4 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಅಥವಾ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು, ಹಾಗೆ 1 ಕಪ್ಪಷ್ಟು ರವೆ ಕೂಡ ಮಿಕ್ಸ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ದೋಸೆ ಹಿಟ್ಟು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರು ಹಾಕ್ಕೊಂಡು. ಇದು ಮೆಷರ್ಮೆಂಟ್ ಬೇಕು ಅಂತ ಏನಿಲ್ಲ, ನಿಮ್ಮ ಅಂದಾಜು ಮೇಲೆ ಹಾಕ್ಕೊಳ್ಬೋದಾಗುತ್ತೆ. ಅಂದರೆ ಹಿಟ್ಟೆಲ್ಲ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ಅಷ್ಟೇ. ಬೇಕು ಅಂದರೆ ಇದಕ್ಕೆ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ಮೈದಾ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಹೆಲ್ತಿ ರೆಸಿಪಿ ಆಗೋಲ್ಲ, ಅನ್ಹೆಲ್ತಿ ರೆಸಿಪಿ ಆಗೋಗ್ಬಿಡುತ್ತಲ್ವ. ಇವತ್ತು ಒಂದು ಹೆಲ್ತಿಯಾಗಿರೋ ರೆಸಿಪಿನೇ ಅಂತಲೇ ಅಂದ್ಕೊಬೋದು. ಇವತ್ತು ಮನೇಲಿ ಆಲ್ಮೋಸ್ಟ್ ಎಲ್ಲ ಹೆಲ್ತಿಯಾಗಿರೋ ರೆಸಿಪಿನೇ ಇತ್ತು. ಇನ್ನು ಅದು ಸ್ವಲ್ಪ ಒಂದು 10 ನಿಮಿಷ ನೆನೆಲಿ ರವೆ ಹಾಕಿದ್ದೀವಲ್ಲ, ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಕಾಯಿ ಹಾಕೋ ಬದಲು ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ಬಾಯಿ ಹುಣ್ಣು ಆ ಥರ ಎಲ್ಲ ಆಗಿದೆ ತುಂಬ ಹೆಲ್ತಿಯಾಗಿರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಗಟ್ಟಿ ಚಟ್ನಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ಇಲ್ಲಾಂದರೆ ನೀರು ಚಟ್ನಿ ಬೇಕು ಅಂದ್ರೂ ಮಾಡ್ಕೊಬೋದು. ಈಗ ಈ ಕಡೆ ಸೈಡಲ್ಲಿ ಅಡುಗೆ ಮನೆಯಲ್ಲಿ ಈ ಥರ ಪ್ಲ್ಯಾಂಟ್ಗಳು ಇಟ್ಟಿದ್ನಲ್ಲ, ಇದು ವಾಸ್ತು ಗಿಡನೂ ಅಂತಾರೆ, ಇಲ್ಲ ಶೋ ಗಿಡನೂ ಅಂತಾರೆ. ನನಗೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಯಿತು, ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ತುಂಬ ಜನ ಹೇಳೋದು ವಾಸ್ತು ಗಿಡ ಅಂತ. ಈಗೀಗ ಇತ್ತೀಚೆಗೆ ಈ ಗಿಡಗಳೆಲ್ಲ ಬಂದಿರೋದು. ಮೊದಲೆಲ್ಲ ನಾವೆಲ್ಲಿ ಅಡುಗೆ ಮನೇಲಿ ಗಿಡ ಇಡ್ತಾಯಿದ್ರೆ ಯಾರನ್ನ ಲೂಸು ಅಂದ್ಕೊಳ್ತಾಯಿದ್ರು. ಈಗಂತೂ ಈ ಥರ ಗಿಡಗಳೆಲ್ಲ ಇಡೋದು, ಮನೆ ತುಂಬ ಡೆಕೋರೇಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಅದನ್ನು ಸ್ವಲ್ಪ ತೊಳಿಬೇಕಾಗಿತ್ತು. ಅದನ್ನು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಅದನ್ನು ಅಡುಗೆ ಮನೇಲಿ ಇಟ್ಟಿದ್ದಾಯಿತು. ಅದು ಒಂದು ದಿನಕ್ಕೆ ಅಂದರೆ ದಿನ ಬಿಟ್ಟು ದಿನ, ಇಲ್ಲಾಂದರೆ 3 ದಿನಕ್ಕೊಂದ್ಸಲಿ ಆ ಗಿಡ ತೊಳೆದಿಡ್ತೀನಿ. ಸ್ವಲ್ಪ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಈಗ ಈ ಕಡೆ ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಇಲ್ಲ ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ತಿನ್ಕೊಳ್ಬೋದಾಗತ್ತೆ. ಈಗ ಬಿಸಿಯಾಗಿರೋ ರಾಗಿ ದೋಸೆ ಹಾಕ್ತಾಯಿದ್ದೀನಿ. ಇನ್ನು ಇದನ್ನು ಹಾಕೋಷ್ಟರಲ್ಲಂತೂ ಟೈಮೇ ಆಗೋಯಿತು. ಎಷ್ಟು ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ದೋಸೆ ಮಾತ್ರ ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಬಟ್ ಆಮೇಲಂತೂ ಗಡಿಬಿಡಿಯಲ್ಲಿ ಮಾಡ್ಕೊಂಡಿದ್ದಾಯಿತು. ಇನ್ನು ಶಾಪ್ ಬೇರೆ ಹೋಗಬೇಕು, ಮತ್ತು ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಇವತ್ತು. ನಾಳೆ ಭೀಮ್ ಅಮಾವಾಸ್ಯೆ ಆಗಿದೆ. ಭೀಮ್ ಅಮಾವಾಸ್ಯೆ ವಿಡಿಯೋನೂ ನಾಳೆ ಬರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಮೊನ್ನೆ ತಾನೇ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ದೇವ್ರ ಮನೆ
ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತಂತೂ ಒಂದೇ ಸಮ ಕೆಲಸನೇ ಇರುತ್ತೆ. ಅಂದರೆ ನನ್ನ ದಿನ ಎಲ್ಲ ಪೂರ್ತಿ ಇವತ್ತು ಕೆಲಸದಲ್ಲೇ ಆಗೋಗ್ಬಿಡುತ್ತೆ ಅನಿಸುತ್ತೆ. ಇನ್ನು ಬೇಗ ಬೇಗ ಇದನ್ನೆಲ್ಲ ಮಾಡಿ ಹುಡುಗರಿಗೆಲ್ಲ ಬಾಕ್ಸ್ ಕೊಟ್ಟು ಆನಂತರ ನಾನು ಕೂಡ ತಿಂಡಿ ಇವತ್ತು ತಿನ್ನಲಿಲ್ಲ. ನನಗೆ ಟೈಮ್ ಆಯಿತು ಅಂತ ಹೊರಟ್ಬಿಟ್ಟೆ. ಆಮೇಲೆ ನಮ್ಮ ಅತ್ತೆನೇ ಕಳಿಸ್ಕೊಟ್ಟಿದ್ರು ರಾಗಿ ದೋಸೆನ. ಸರಿ ಅಂದ್ಬಿಟ್ಟು ಆವಾಗ ತಿಂದಿದ್ದಾಯ್ತು. ಇಲ್ಲಾಂದರೆ ಮಧ್ಯಾಹ್ನ ಬಂದು ತಿಂದ್ಕೊಳ್ಳೋಣ ಅಂತ ಹೊರಟ್ಬಿಟ್ಟಿದ್ದೆ. ಈಗ ನಾನು ಕೆಳಗಡೆ ಬರೋಷ್ಟರಲ್ಲಿ ನನ್ನ ಮಗನೂ ಹೊರಟ ಸ್ಕೂಲ್ಗೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ನನಗೆ ಶಾಪ್ಗೆ ಬಿಟ್ಕೊಡ್ತಾರೆ. ಅಂದರೆ ಎಲ್ಲ ಸ್ವಲ್ಪ ಓಪನ್ ಮಾಡಿಕೊಡೋದೆಲ್ಲ ಯಾವಾಗಲೂ ಅವರೇನೆ ಅಲ್ವಾ, ಯಾವಾಗಲೂ ಬಂದು ಬಿಟ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದ್ಸಲ ಯಾವಾಗವಾಗ ಬಂದು ವಿಸಿಟ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ನನ್ನ ಮಗ ಸ್ಕೂಲ್ಗೆ ಹೋದ ಆಮೇಲೆ ನಾನು ಇನ್ನು ನನ್ನ ಕೆಲಸದಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟಿದ್ದೆ. ಸರಿ ಇದನ್ನು ಅಷ್ಟೇ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ, ನಾನು ಇಲ್ಲಿದ್ದರೆ ಯಾವ ಥರ ಇರ್ತೀನಿ ಅಂದ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಇನ್ನು ಶಾಪಿಗೆ ಬಂದು ಇನ್ನು ಬಂದಿದ ತಕ್ಷಣವೇ ಕಸ್ಟಮರ್ಗಳು ಬರ್ತಾಯಿದ್ರು ಜೆರಾಕ್ಸ್ಗೆ ಪ್ರಿಂಟೌಟ್ಗೆ ಅಂತ. ಆಮೇಲೆ ಒಂದು ಸ್ವಲ್ಪ ಜೆರಾಕ್ಸ್ಗೂ ಬಂದು ಸ್ವಲ್ಪ ಪ್ರಿಂಟೌಟ್ಗೂ ಬಂದರು. ಸರಿ ನನ್ನ ಹಸ್ಬೆಂಡು ಕೂಡ ನನಗೆ ತಿಂಡಿ ತೊಗೊಂಡು ಬಂದಿದ್ರು, ನಮ್ಮ ಅತ್ತೆ ಕಳಿಸಿದ್ರು ಅಂತ ಹೇಳಿದ್ನಲ್ಲ. ಈಗ ಅವ್ರಿಗೆ ಹೇಳಿದೆ ನೀವು ಪ್ರಿಂಟೌಟ್ ತೆಗೀರಿ, ನಾನು ಸ್ವಲ್ಪ ಜೆರಾಕ್ಸ್ ತೆಗೆದು ಕೊಡ್ತೀನಿ ಅಂತ. ಇದೆಲ್ಲ ಆಗಿದ ನಂತರ ಇನ್ನು ಆಗಸ್ಟ್ 15th ಬರ್ತಾ ಇದೆ. ಇನ್ನು ಅದಕ್ಕೆ ಸ್ವಲ್ಪ ಐಟಮ್ಗಳೆಲ್ಲ ಜೋಡಿಸ್ಕೊಳ್ಬೇಕು. ಇನ್ನು ಅಂಗಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ನಾಳೆ ಪೂಜೆ ಕೂಡ ಮಾಡ್ಕೊಬೇಕು ಅಂದ್ಬಿಟ್ಟು ಡೈಲಿ ಪೂಜೆ ಮಾಡ್ತಾನೆ ಇರ್ತೀನಿ ಅಂಗಡಿಯಲ್ಲಿ. ಬಟ್ ನಾಳೆ ಒಂದು ಸ್ವಲ್ಪ ಕ್ಲೀನಾಗಿ ಪೂಜೆ ಮಾಡ್ಬೋದಲ್ವ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಇನ್ನು ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಸಮಾಧಾನ, ಅಂದರೆ ನಾಳೆ ರಿಸ್ಕ್ ಆಗೋಲ್ಲ. ಇನ್ನು ನಾಳೆ ನಾನು ಬಂದು ಈ ಕೆಲಸದ ಮಧ್ಯ ಪೂಜೆಗಳೆಲ್ಲ ಮಾಡ್ಕೊಬೇಕು ಅಂದರೆ ಒಂಥರ ಹಿಂಸೆ ಆಗೋಗ್ಬಿಡುತ್ತೆ. ಅದಕ್ಕೇ ಇವಾಗ ಮಧ್ಯಾಹ್ನ ಟೈಮ್ ಯಾರೂ ಇರೋಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮನೆಗೆ ಹೊರಡಬೇಕು. ಇದು ನನ್ನ ಬುಕ್ ಸ್ಟೋರ್ ಮೇಯ್ನ್ ಏನದು ಬ್ಯಾನರು. ಇನ್ನು ನನ್ನ ಹೆಸರೇ ಇಟ್ಟು ನನ್ನ ಹಸ್ಬೆಂಡ್ ಮಾಡಿಸಿದ್ದಾರೆ. ಬೇರೆ ಹೆಸರೆಲ್ಲ ಇಡ್ತೀನಿ ಅಂತ ಇದ್ದೆ, ಹುಡುಕಿದೆ, ಬೇಡ ಎಲ್ಲದರಲ್ಲೂ ಬೇರೆ ಬೇರೆಯವ್ರ ಹೆಸರೇ ಹಾಕಿದ್ದಾಯಿತು. ನಿನ್ನ ಹೆಸರಲ್ಲಿ ಒಂದು ಇದು ಓಪನ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ನನ್ನ ಹೆಸರಲ್ಲಿ ಒಂದು ಶಾಪ್ ಓಪನ್ ಮಾಡಿದ್ದಾಯಿತು. ಈಗ ಐಟಮ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ, ಇದೆಲ್ಲ ತರಬೇಕು. ಹಾಗೆಯೇ ಇನ್ನು ಏನಪ್ಪ ಆಗಸ್ಟ್ 15ಗೆ ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನು ರಾಖಿ ಹಬ್ಬ ಕೂಡ ಬರ್ತಾ ಇದೆ. ಇದಕ್ಕೆಲ್ಲ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಫುಲ್ ಶಾಪೆಲ್ಲ ಕ್ಲೀನ್ ಮಾಡಿ ಈಗ ಮನೆಗೆ ಹೊರಟೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ ಇವತ್ತಂತೂ. ಸರಿ ಇನ್ನು ಮನೆಗೆ ಹೊರಟು ಇನ್ನು ಮನೆಗೆ ಹೋಗಿ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಲಿಲ್ಲ, ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಇನ್ನು ಹೋಗಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿದ್ದು. ಇನ್ನು ದೇವ್ರ ಸಾಮಾನೆಲ್ಲ ಎತ್ತಿ ತೊಳೆದು ದೇವ್ರ ಮನೆಯೆಲ್ಲ ವಾಶ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಫೋಟೋಕ್ಕೆಲ್ಲ ರೆಡಿ ಮಾಡಬೇಕು. ಇನ್ನು ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವ, ಬೇಗನೆ ಮುಗಿಸ್ಕೊಳಕ್ಕಾಗಲ್ಲ ಇದೆಲ್ಲ ಇಟ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ಇವಾಗಲೇ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ತುಂಬ ಜನ 30 ಮಿನಿಟ್ಸ್ ವಿಡಿಯೋ ಹಾಕಿ ಅಂತ ಕೂಡ ಕೇಳಿದ್ದೀರಾ. ಓಕೆ, ಖಂಡಿತವಾಗ್ಲೂ 30 ಮಿನಿಟ್ಸ್ ವಿಡಿಯೋ ಮಾಡ್ತೀನಿ. ಇದು ವಿಡಿಯೋ ಮೊದಲೇ ಮಾಡಿಟ್ಕೊಂಡ್ಬಿಟ್ಟಿರೋ ಕಾರಣಕ್ಕೆ 30 ಮಿನಿಟ್ಸ್ ಇಲ್ಲ, ಬರೀ 10 ಮಿನಿಟ್ಸ್ ವಿಡಿಯೋ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಪ್ತೀರಾ. ಯಾಕಂದರೆ ತುಂಬ ಜನ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿ ತುಂಬ ಇಷ್ಟಪಡ್ತಾ ಇದ್ದೀರಾ ಈ ನನ್ನ ವಿಡಿಯೋಸ್ನ.
ತುಂಬ ಜನ ಹೇಳ್ತಾ ಇದ್ದೀರಾ ಯಾವ ಥರ ನಿಮ್ಮ ವಿಡಿಯೋ ಇರುತ್ತೋ ನಾರ್ಮಲಾಗಿ ಅದನ್ನೇ ಹಾಕಿ ಡಿಫ್ರೆಂಟಾಗಿ ಏನು ಹಾಕ್ಲಿಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ 30 ಮಿನಿಟ್ಸ್ ವಿಡಿಯೋ, ಲಾಂಗ್ ವಿಡಿಯೋ ಹಾಕಿ, ತುಂಬ ಲಾಂಗ್ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಲಾಂಗ್ ವಿಡಿಯೋ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಕೆಲಸದ ಮಧ್ಯೆ ಕ್ಯಾಮ್ರಾ ಯಾರೂ ಹಿಡಿಯೋರಿಲ್ಲ. ನಾನು ಒಂದೊಂದು ಕಡೆನೂ ಹಿಡ್ಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನಾನು ಬೆಳಗ್ಗೆ 7:30ಇಂದ 8 ಗಂಟೆ 8:15 ಒಳಗಡೆ ಶಾಪ್ಗೆ ಹೋಗೋ ಕಾರಣಕ್ಕೇ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಶಾಪಲ್ಲಿ ಬರೀ ಕಸ್ಟಮರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನು ಅದನ್ನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಇನ್ಮೇಲೆ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಒಂಚೂರನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ. ಓಕೆ, ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಮರ್ತೋಗ್ಬಿಟ್ಟಿದ್ರೆ ಲೈಕ್ ಮಾಡ್ಕೊಂಡು ಹೋಗಿ, ಓಕೆನಾ. ಇನ್ನು ಲಾಸ್ಟಿಗೆ ಊಟ ಮುಗಿಸ್ಕೊಂಡು ಇನ್ನು ಶಾಪ್ಗೆ ಹೋಗಿದ್ದಷ್ಟೇ. ಇನ್ನು ಶಾಪ್ಗೆ ಹೋಗಿದ್ದು ನಾರ್ಮಲ್ ಕೆಲಸ, ಇನ್ನು ಜೆರಾಕ್ಸ್ ಅದು ಇದು ಬರ್ತಾನೆ ಇತ್ತು, ಮುಗಿಸ್ಕೊಂಡಿದ್ದಷ್ಟೇ. ಓಕೆ, ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.